ಎಲ್ಲರಿಗೂ ನಮಸ್ತೆ. ನಾನು ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ಯಾವುದು ಶಾಶ್ವತ. ಹಾಗಾದರೆ ಜೀವನದಲ್ಲಿ ಯಾವುದು ಶಾಶ್ವತ, ಯಾವುದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಶಾಶ್ವತ ಅಂತಕ್ಕಂಥದ್ದನ್ನು ನಾವು ಹುಡುಕ್ತಾ ಎಲ್ಲಿಗೆ ಹೋಗ್ತೀವಿ, ನಮ್ಮ ಒಂದು ಶಾಶ್ವತತೆ ಅಂತಕ್ಕಂಥದ್ದು ಎಲ್ಲಿದೆ ಅಂತಕ್ಕಂಥ ಒಂದೆರಡು ವಿಷಯಗಳ ಬಗ್ಗೆ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾದ್ರೆ ಜೀವನದಲ್ಲಿ ಸಾಕಷ್ಟು ಏನು ಮಾಡ್ತೇವೆ ಅಂತಂದ್ರೆ ಬಯಕೆಗಳು, ಆಸೆಗಳು, ಏನೇನೋ ಮಾಡಬೇಕು, ಏನೇನೋ ತಿನ್ನಬೇಕು, ಏನೇನೋ ಸಾಧನೆ ಮಾಡಬೇಕು, ಯಾವ್ಯಾವುದೋ ಪೋಸ್ಟನ್ನು ಪಡಿಬೇಕು, ಸೊ ಸಿಕ್ಕಾಪಟ್ಟೆ ಅಚೀವ್ಮೆಂಟ್ ಮಾಡಬೇಕು, ಸನ್ಮಾನ, ಹಾರ ತುರಾಯಿ ಎಲ್ಲವನ್ನು ಪಡೆದುಕೊಳ್ಬೇಕು, ಒಳ್ಳೆ ಹೆಸರನ್ನು ಮಾಡಬೇಕು. ನೋಡ್ರಿ, ಇಷ್ಟೆಲ್ಲ ಏನಪ್ಪ ಅಂದ್ರೆ ಆಸೆಗಳನ್ನು ಇಟ್ಕೊಂಡಿರ್ತೇವೆ, ಹೌದಾ? ಹಾಗಾದರೆ ಆ ಆಸೆಗಳನ್ನು ನಾವು ಈಡೇರಿಸ್ಕೊಳ್ಳಿಕ್ಕೆ ಏನಾದರೂ ಹರಸಾಹಸವನ್ನು ಮಾಡ್ತೇವೆ. ಹಾಗಾದರೆ ಯಾವುದಾದ್ರೂ ಶಾಶ್ವತವಾಗಿ ಉಳಿಯುತ್ತಾ? ಹಾಗಾದರೆ ಯಾವುದು ಶಾಶ್ವತವಾಗಿ ಉಳಿತೈತಿ? ನಾವು ಯಾವುದಕ್ಕಾಗಿ ಹೋರಾಟ ಮಾಡ್ತೀವಿ? ಹಾಗಾದ್ರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಯಾವುದಕ್ಕಾಗಿ? ಸಾವಿಗಾಗಿ ಹೋರಾಟ ಮಾಡ್ತೀವಿ. ಹಾಗಾದ್ರೆ ಸಾವಿಗಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಒಂದು ಸತ್ಯ ನಮ್ಗೆ ಅರಿವಿದ್ರೂ ಸಹಿತ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಹೋರಾಟ ಮಾಡ್ತಕ್ಕಂಥ ಸಮಯದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮತನವನ್ನು ಮರೆತುಬಿಟ್ಟಿರ್ತೇವೆ. ಅದಕ್ಕಾಗಿ ಶಾಶ್ವತ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ, ಎಲ್ಲವೂ ನಶ್ವರನೇ. ಅಂದ್ರೆ ಎಲ್ಲದಕ್ಕೂ ಸಹಿತ ಒಂದು ಏನಪ್ಪ ಅಂದ್ರೆ ಅಂತಿಮ ಅಂತಕ್ಕಂಥ ಘಟ್ಟ ಆ ಬ್ರಹ್ಮ ಬರೆದಿರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಯಾವುದಕ್ಕೂ ನೊಂದ್ಕೋಬೇಡ. ಯಾಕಂತ ಹೇಳಿದ್ರೆ ನಿನ್ನ ಒಂದು ರೂಪವನ್ನು, ನಿನ್ನ ಒಂದು ಕೆಲಸ ಕಾರ್ಯಗಳನ್ನು ನೀನು ಏನು ಮಾಡಬೇಕು ಅನ್ನೋದನ್ನು ಸಾಕಷ್ಟು ಬಾರಿ ಯೋಚನೆ ಮಾಡಿ ನಿನಗೇನು ಮಾಡಿಬಿಟ್ಟೆ, ನಾನು ದಯಪಾಲಿಸ್ಬಿಟ್ಟೇನೆ. ಅದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ನೀನು. ಹಾಗಾದ್ರೆ ನಂದು ನಾನು ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಏನು ಮಾಡು ನೀನು, ಇದು ಜಗತ್ತೇ ಶಾಶ್ವತ ಅಲ್ಲ, ನೀನು ಶಾಶ್ವತ ಅಲ್ಲ. ಹಾಗಾದರೆ ಇದನ್ನು ನೀನು ಅರ್ಥಕೊಂಡು ಏನು ಮಾಡು, ಜೀವನವನ್ನು ಮಾಡಿದಾಗ ಬಹಳ ಖುಷಿಯಾಗಿರ್ತೀನಿ ನೀನು ಅಂಥೇಳಿ ಹೇಳಿರ್ತಕ್ಕಂಥದ್ದು. ಸೊ ಅಂಥ ಮಾತನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಮೆಲುಕು ಹಾಕ್ತಾನೇ ಇರಬೇಕು. ನೋಡ್ರಿ, ಯಾವುದಾದ್ರೂ ಒಂದು ವಿಷಯವನ್ನು ನಾವು ಕೊನೆತನ ಮರಿದಾರದೆ ಇಟ್ಕೋಬೇಕು ಅಂತ ಹೇಳಿದ್ರೆ ಪದೇ ರಿಮೈಂಡ್ ಮಾಡ್ಕೊತಿರ್ಬೇಕು, ಪದೇ ಉಚ್ಚಾರ ಮಾಡ್ಕೊತಿರ್ಬೇಕು. ಆವಾಗ ಮಾತ್ರ ಆ ಒಂದು ವಿಷಯ ಏನಾಕೈತಿ, ಮನದಟ್ಟ ಆಗ್ತಕ್ಕಂಥದ್ದು. ಸೊ ಅದೇ ರೀತಿ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ, ಆ ಜೀವನದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಶಾಶ್ವತ ಅಂತಕ್ಕಂಥದ್ದನ್ನು ನಾವು ಪದೇ ನಮ್ಮ ಒಂದು ಬುದ್ಧಿಗೆ ತಿಳಿಸಿ ಹೇಳ್ಬೇಕಾಗ್ತಿರ್ತೈತಿ. ಸೊ ಅದಕ್ಕಾಗಿ ನೋಡ್ರಿ, ಹೃದಯದಿಂದ ಬಂದಿರತಕ್ಕಂಥ ಮಾತುಗಳು ಯಾವಾಗಲೂ ಪರಿಶುದ್ಧವಾಗಿರ್ತವೆ. ಅದೇ ಬುದ್ಧಿಯಿಂದ ಬಂದಿರತಕ್ಕಂಥ ಮಾತುಗಳು ಯಾವಾಗಲೂ ಏನಾಗಿರ್ತಾವೆ ಅಂತ ಹೇಳಿದ್ರೆ ಇಲ್ಲಿ ನಾಟಕೀಯವಾಗಿರ್ತಾವೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಯಾವಾಗಲೂ ನಮ್ಮ ಹೃದಯದ ಮಾತನ್ನು ನಾವು ಕೇಳಬೇಕಾಗ್ತೈತಿ, ನಮ್ಮ ಬುದ್ಧಿಗೆ ಬುದ್ಧಿ ಮಾತನ್ನು ನಾವು ಹೇಳಬೇಕಾಗ್ತೈತಿ. ಹುಚ್ಚ, ನೀನು ಸರಿಯಾಗಿ ಕೆಲಸ ಮಾಡು, ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಯಾವುದು ಶಾಶ್ವತ ಅಲ್ಲ. ಅದಕ್ಕಾಗಿ ಬೇರೆಯವರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಿನ್ನ ಬಗ್ಗೆ ಯೋಚನೆ ಮಾಡಿ 4 ಒಳ್ಳೆ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಏನು ಮಾಡು, ನಿನ್ನ ಯಾತ್ರೆಯನ್ನು ಪ್ರಾರಂಭಿಸು, ಕೊನೆಗೊಳಿಸು ಅಂತಕ್ಕಂಥ ಮಾತನ್ನು ನಾವೇನು ಮಾಡಬೇಕಾಗ್ತೈತಿ ಅಂತಂದ್ರೆ ನಮ್ಮ ಒಂದು ಬುದ್ಧಿಮಟ್ಟಕ್ಕೆ ಹೇಳಬೇಕಾಗ್ತೈತಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಶಾಶ್ವತವಾಗಿ ಇಲ್ಲೇ ಇರ್ತೇವೇನೋ ಅಂತಕ್ಕಂಥ ಭಾವನೆಯನ್ನು ಹೊಂದಿ ಏನು ಮಾಡ್ತೀವಿ ಅಂತಂದ್ರೆ ಅದು ಬೇಕು, ಇದು ಬೇಕು, ಅವ್ರದ್ದು ಬೇಕು, ಇವ್ರದ್ದು ಬೇಕು. ನೋಡ್ರಿ, ನಾನು ದುಡ್ದಿರ್ತಕ್ಕಂಥದ್ದು, ನಾನು ಗಳಿಸಿರ್ತಕ್ಕಂಥದ್ದು, ನನಗೆ ಬಂದಿರತಕ್ಕಂಥದ್ದು ನನ್ನ ಪಾಲು, ಇವಿಷ್ಟೇ ನನಗೆ ಬೇಕು ಅಂದಾಗ ಏನಾಗ್ತೈತಿ ಅಂದರೆ ವ್ಯಕ್ತಿ ಬಹಳ ಖುಷಿಯಾಗಿರ್ತಾನೆ. ಬೇರೆಯವ್ರಿಗೂ ಸಹಿತ ಅವನನ್ನು ಮಾತಾಡಿಸ್ಬೇಕು, ನೋಡಬೇಕು, ಅವನ ಜೊತೆಗೆ ಸಮಯವನ್ನು ಕಳೀಬೇಕು ಅಂತಕ್ಕಂಥ ಭಾವನೆ ಬರ್ತೈತಿ. ಇಲ್ಲ, ನಂದು ಜೊತೆಗೆ ಅಂದರೆ ನನ್ನ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮದು ಬೇಕು, ನಿಮ್ಮ ಒಂದು ಸುಖ ಸಂತೋಷನೂ ಸಹಿತ ನನಗೆ ಸೇರಬೇಕು ಅಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಎಲ್ಲರಿಂದ ದೂರ ಸರಿಯಲ್ಪಡ್ತಾನೆ. ಸೊ ಅದಕ್ಕಾಗಿ ಅಂಥ ವ್ಯಕ್ತಿಗೆ ಎಲ್ಲವೂ ಶಾಶ್ವತವಾಗಿ ಇರ್ತೈತೇನೋ ಭೂಮಿ ಮೇಲೆ ಅಂತಕ್ಕಂಥ ಭಾವನೆ ಆ ವ್ಯಕ್ತಿಯಲ್ಲಿ ಹುಡ್ಕೊಂಡ್ಬಿಟ್ಟಿರ್ತೈತಿ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ನಮ್ಮ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಇಂತಹ ಒಂದು ಶಾಶ್ವತ ಅಂತಕ್ಕಂಥ ಪರಿಯನ್ನು ಏನು ಮಾಡಬೇಕಾಗೈತಿ, ನಾವು ತೆಗೆದು ಹಾಕಬೇಕಾಗೈತಿ. ಸೊ ಯಾವಾಗ ನಾವು ಆ ಶಾಶ್ವತ ಅಂತಕ್ಕಂಥ ಪರಿಯನ್ನು ತೆಗೆದು ಹಾಕ್ತೇವೆ, ಅವಾಗೇನಾಗ್ತೇವೆ, ನಾವು ಜೀವನದಲ್ಲಿ ಭಾಳ ಖುಷಿಯಾಗಿರ್ತೇವೆ. ನೋಡ್ರಿ, ನೀವು ನಿಜವಾಗ್ಲೂ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಸಂಪತ್ತನ್ನು ಗಳಿಸ್ತಾರೆ, ಆಸ್ತಿಯನ್ನು ಗಳಿಸ್ತಾರೆ, ಎಲ್ಲವನ್ನು ಗಳಿಸಿರ್ತಾರೆ. ಆದರೆ ಈ ದಾನ ಧರ್ಮ ಅಂತಕ್ಕಂಥದ್ದನ್ನು ಮಾಡಬೇಕಾದ್ರೆ ಆ ಒಂದು ದೊಡ್ಡ ಗುಣ ಇರಬೇಕು ಅಂತ ಹೇಳ್ತೇವೆ. ಸೊ ದೊಡ್ಡ ಮನೆತನ ಇದ್ದರೇನು ಒಂದು ಅಗಳು ಅನ್ನಕ್ಕೆ ಕೊರತೆ ಇದ್ದರೆ ಅಂಥೇಳಿ. ಸಾಕಷ್ಟು ಅನ್ನ ಇರ್ತೈತಿ ಮನ್ಯಾಗ, ಅನ್ನಕ್ಕೆ ಕೊರತೆ ಹೆಂಗಿರ್ತೈತಿ ಅಂದರೆ ಬೇರೆಯವ್ರಿಗೆ ಕೊಡಲಿಕ್ಕೆ ಕೊರತೆ ಇರ್ತೈತಿ. ಸೊ ಅದಕ್ಕಾಗಿ ಇಲ್ಲೇನಪ್ಪ, ಗುಡಿಸಲಿನಲ್ಲಿ ಕೊಟ್ಟಂತಹ ಒಂದು ತುತ್ತು ಅನ್ನೋನು ಸಹಿತ ಅಮೃತಕ್ಕೆ ಸಮಾನಾಗಿರ್ತೈತಿ. ನೋಡ್ರಿ, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನಾಗಿರ್ತಾರೆ ಅಂದ್ರೆ ಜೀವನದ ಒಂದು ಸತ್ಯಾಸತ್ಯತೆಯನ್ನು ಅರ್ಕೊಂಡು ಬಿಟ್ಟಿರ್ತಾರೆ. ಅವ್ರೇನು ಮಾಡ್ತಾರಂದ್ರೆ ಯಾವಾಗಲೂ ತಮಗೆ ಬಂದಿರತಕ್ಕಂತಹ ಪಾಲಿನಲ್ಲಿ ಬೇರೆಯವ್ರಿಗೂ ಸಹಿತ ಏನು ಮಾಡ್ತಾರೆ, ಅವರು ಶೇರನ್ನು ಕೊಡಲಿಕ್ಕೆ ಮುಂದಾಗಿರ್ತಾರೆ. ಸೊ ಅಂಥ ಒಂದು ಗುಣವನ್ನು ಅವ್ರು ಹೊಂದಿರ್ತಾರೆ. ಅದಕ್ಕಾಗಿ
ನೋಡ್ರಿ ಸಾಕಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಅರತ್ಕೊಂಡು ಅಂದ್ರೆ ಬಾಳ್ವೆ ಮಾಡಿದಾಗ ಏನಾಕೈತಿ ಅಂತ ಹೇಳಿದ್ರೆ ನೆಮ್ಮದಿಯ ಒಂದು ಅರ್ಥ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಅದಕ್ಕಾಗಿ ಎಲ್ಲರೂ ಸಹಿತ ಇದೇ ರೀತಿ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರಂದ್ರೆ ಎಲ್ಲವೂ ಬೇಕು, ನನಗೆ ಎಲ್ಲವೂ ಸಿಗಬೇಕು, ನನಗೆ ಎಲ್ಲವೂ ದಕ್ಕಬೇಕು. ಸೊ ಈ ರೀತಿ ಏನಾಕೈತಿ ಅಂತ ಹೇಳಿದ್ರೆ ಹಿಟ್ಲರ್ನ ಒಂದು ಮನಸ್ಥಿತಿಯನ್ನು ಹೊಂದಿದಾಗ ಏನಾಕೈತಿ, ನಾವು ಎಲ್ಲರಿಂದ ದೂರಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಾವು ಮಾಡ್ಕೋತೀವಿ ನಮ್ಮ ಮನಸ್ಥಿತಿಯನ್ನು ಆ ರೀತಿ ಇಟ್ಕೊಂಡಾಗ ಜನ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಅದಕ್ಕಾಗಿ ಆ ರೀತಿ ಜೀವನ ಮಾಡೋದು ನಮ್ಗೆ ಯಾವತ್ತೂ ಬೇಡ. ಸೊ ಎಲ್ಲರೂ ಖುಷಿಯಾಗಿರೋಣ, ಎಲ್ಲರ ಜೊತೆಗೆ ಬಾಳೋಣ, ಎಲ್ಲರಿಗೂ ಸಹಿತ ಶಾಶ್ವತ ಅಲ್ಲ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳೋಣ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ತೆ.